ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇವೆಲ್ಲ ಡೆಲ್ಲಿಗೆ ಹೋಗಿದ್ರಲ್ಲ ಸರ್, ನಿಮ್ದೇನಾದ್ರು ಡಿಮ್ಯಾಂಡ್ಸ್ ಏನಾದರೂ ಇತ್ತಾ ಸರ್? ಯಾವ್ದು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡೋದಕ್ಕೆಲ್ಲ ಹೋಗಿದ್ವಿ. ನಾವು ಹೋಗಿದ್ದು ನಮ್ಮ BV ಶ್ರೀನಿವಾಸ ಅವರ ಏನರದು ಪದಗ್ರಹಣಕ್ಕೆ ಹೋಗಿದ್ದೀವಿ. ನಾವು ಕ್ಯಾನ್ಸಲ್ ಆಯಿತು, ವಾಪಸ್ ಬಂದೀವಿ. ಆ್ಯಕ್ಚುಲಿ ನಿನ್ನೆ ಆಯ್ತು ಅದು 23ಕ್ಕೆ ಪರ್ಮಿಷನ್ ಕೊಟ್ಟಿದ್ರು, ವಿಡ್ರಾ ಮಾಡಿದ್ರು, ವಾಪಸ್ ಬಂದೀವಿ ಅಷ್ಟೇ. ನಾವು ಏನು ಮತ್ತೆ ನೋಡೋಣ ಯಾವಾಗ ಇಡ್ತಾರೆ ಮತ್ತೆ ಹೋಗ್ತೀವಿ. ಕ್ಯಾಬಿನೆಟ್ ವಿಸ್ತರಣೆ ಕೂಡ ನೆಕ್ಸ್ಟ್ ವೀಕ್ ಹೋಗಿದ್ದೀವಿ. ಅದು ಅವ್ರಿಗೆ CM ಅವ್ರಿಗೆ ಕೇಳಬೇಕು, ಅಧ್ಯಕ್ಷ ಕೇಳಬೇಕು, ಅವರು ಅದಕ್ಕೆ ಉತ್ತರ ಕೊಡಬೇಕು, ನಾವು ಇಲ್ಲಿ ಕೊಡಲಿಕ್ಕಾಗಲ್ಲ. ಗೊತ್ತಿಲ್ಲ, ನೋಡ್ಬೇಕೇನದು ಅವರು ಹೈಕಮಾಂಡ್ ಚರ್ಚೆ ಮಾಡ್ಬೇಕಷ್ಟೆ. ನಮ್ಮ ವ್ಯಾಪ್ತಿಯಲ್ಲಿ ನಮಗೇನು ವಿಚಾರ ಗೊತ್ತಿಲ್ಲ ಅದ್ರ ಬಗ್ಗೆ. ನಾವು ಮುಂಚೆಯಿಂದ ಹೇಳ್ತಾ ಇಲ್ಲ ಸರ್, ಕೊಟ್ಟರೆ ಅನುಕೂಲ ಅಂತ. ಕೊಡ್ಬೇಕಂತ ಹೇಳಿದ್ವಿ, ಅವ್ರು ಯಾರಿಗೆ ಕೊಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಕೊಟ್ಟರೆ ಅವ್ರ ಸಮುದಾಯಕ್ಕೆ ಮತ ಹೇಳಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿದ್ದೀವಿ. ಕೊಟ್ಟರೆ ಪಕ್ಷಕ್ಕೆ ಅನುಕೂಲ ಆಗ್ತದೆ. ಕರ್ನಾಟಕ ಭಾಗದಲ್ಲೂ ಕೂಡ ಸಂಘಟನೆಗೆ ಅನುಕೂಲ ಆಗುತ್ತೆ. ಎಲ್ಲ ಭಾಗದಲ್ಲಿ ಅನುಕೂಲ ಆಗ್ತಾರೆ, ಆಗೋಲ್ಲ ಅಂತೇನಿಲ್ಲ, ಮಾಡಬೇಕಷ್ಟೆ. ನಾವೇನಾದರೂ ಭೇಟಿ ಮಾಡಿದಾಗ ಕೇಳ್ತೀರಾ ಸರ್? ನಾವು ಯಾವುದಕ್ಕೆ ಕೇಳೋಲ್ಲ. ಈಗಾಗಲೇ ಮಂತ್ರಿ ಮಾಡಿದ ನಮಗೆ. ಸರ್, ಇವತ್ತು ವೇಣುಗೋಪಾಲ್ ಸುರ್ಜೇವಾಲಾ ಸಂಘಟನಾ ಸೃಜನ್ ಅಭಿಯಾನಕ್ಕೆ ಬರ್ತಾ ಇದ್ದಾರೆ. ರಾತ್ರಿ ರಾಜ್ಯ ನಾಯಕರ ಜೊತೆ ಚರ್ಚೆ ಮಾಡ್ತಾರೆ ಅಂತ ಸಂಪುಟ ವಿಸ್ತರಣೆ ಬಗ್ಗೆ ಗೊತ್ತಿಲ್ಲ ಯಾರಿಗೆ, ಅವ್ರಿಗೆ ಮಾಡ್ಬೋದು, ನಮಗೇನು ಅದ್ರ ಬಗ್ಗೆ ಗೊತ್ತಿಲ್ಲ. ಅವ್ರು ಬರ್ತಾ ಇರೋದು ಈ ಸಂಘಟನಾ ಕಾರ್ಯಕ್ರಮ ಬರ್ತಾ ಇದ್ದಾರೆ, ಅದ್ರ ಬಗ್ಗೆ ಟ್ರೈನಿಂಗ್ ಇದೆ, ಅದಕ್ಕೋಸ್ಕರ ಬರ್ತಾ ಇರೋದು. ಬಂದಾಗ ಸಹಜವಾಗಿ ಮಾತಾಡ್ಬೋದು. ಬೆಳಗಾವಿಗೆ ಕೇಳಿದ್ರಲ್ಲ ಸರ್, ಇನ್ನೂ 3 ಸ್ಥಾನ ಬೇಕು. ಎಷ್ಟು ಕೊಡ್ತಾರೆ ಕೊಡಲಿ, ನೋಡೋಣ, ಕಾದು ನೋಡೋಣ. ಯಾಕಂದರೆ 34ರಲ್ಲಿ ಅಡ್ಜಸ್ಟ್ ಮಾಡಬೇಕು, ಅದರಲ್ಲಿ ಬಿಟ್ಟು ಏನು ಮಾಡಲಿಕ್ಕಾಗಲ್ಲ. ಅದರಲ್ಲಿ ಎಲ್ಲ ಜಾತಿ ಜಿಲ್ಲೆ ಕವರ್ ಆಗಬೇಕು. ಸೊ ನೋಡೋಣ, ಕಾದು ನೋಡೋಣ. ಈಗ ಎಕ್ಸ್ಟ್ರಾ ಬೇರೆ ಮಾಡ್ತಾ ಇದ್ರಲ್ಲ ಸರ್, ಪ್ರಜಾಸೇವೆ ಮತ್ತು NRI 2 ಸಪ್ರೇಟ್ ಇಲಾಖೆ ಎಕ್ಸ್ಟ್ರಾ ಮಾಡ್ತಿದ್ದಾರೆ. ನೋಡೋಣ ಅದು ಹೆಂಗೆ ಅಡ್ಜಸ್ಟ್ ಮಾಡ್ತಾರೆ ನೋಡೋಣ. CM ಅವರು ಆ ಖಾತೆಗಳನ್ನು ಯಾರಿಗೆ ಕೊಡ್ತಾರೆ, ಅದನ್ನು ಹೆಂಗೆ ನಿರ್ವಹಣೆ ಮಾಡ್ತಾರೆ, ಕಾದು ನೋಡೋಣ. ಸಮುದಾಯಕ್ಕೆ ಇನ್ನೂ 3 ಸ್ಥಾನ ಕೊಡಬೇಕಾಗುತ್ತೆ. ಇನ್ನೂ 2 ಕೊಡ್ಬೇಕು ರೀ, 2 ಕೊಡ್ಬೇಕು. ಅದ್ರ ಬಗ್ಗೆ ಏನಾದರೂ ಕೇಳಿದ್ರು? ಇಲ್ಲ, 2 ಕೊಡಂತ ಹೇಳಿದ್ವಿ ನಾವು ಅಷ್ಟೇ. ಮುಂಚೆನೇ ಹೇಳಿದ್ವಿ, ಈಗೂ ಹೇಳಿದ್ವಿ ಅಷ್ಟೇ. ಇಲ್ಲ, ಅದು 28ರದಲ್ಲ, ಈಗೆಲ್ಲ 28 ಬಂದರೆ 28 ನೋಡೋಣ. 28 ಅದು, ಇದು 23 to 28 ಇದು. 1.5 ವರ್ಷ ಆಯ್ತು ಸರ್ ಇರೋದು. ಯಾವುದ್ರೆ ಅದೇ 28 ನೋಡೋಣ. ಮೊದಲು ಇದನ್ನಾರ ಯಶಸ್ವಿಯಾಗಿ ದಾಟ್ಸೋಣ ಫಸ್ಟು. ಈಗ DCM ಮಾಡೋದು ಎಲ್ಲಿಗೆ? ಯಾವುದ್ರೆ ನೀವು DCM ಮಾಡಬೇಕು ಅಂತ ನೀವು ಮತ್ತೆ MB ಪಾಟೀಲ್ ಅವರ ಹೆಸರು ಅದು ಹೈಕಮಾಂಡ್ನಿಂದಲೇ ಇದಾಗಿದೆ ಸರ್, ಅಥವಾ ನಮಗೇನು ಗೊತ್ತ, ನಾವು ಕೇಳಿದ್ವಿ, ಪೇಪರ್ ನೋಡಿದ್ವಿ ಅಷ್ಟೇ. ಡಿಮ್ಯಾಂಡ್ ಏನಾದರೂ ಇಟ್ಟಿಲ್ಲ ಅಂತ ಸರ್? ಇಲ್ಲ, ನಾವ್ಯಾರು ಡಿಪೆಂಡ್ ಇಟ್ಟಿಲ್ಲ. ಪಕ್ಷ ತೀರ್ಮಾನ ಮಾಡ್ತಾ ಇರಬೇಕು, ಮಾಡಬೇಕು, ಅವರೇ ಮಾಡಬೇಕು, ನಾವು ಮಾಡಿಲ್ಲ. ಅಂದ್ರೆ ಅದರಿಂದ ಲಾಭನೇ ಅಂತೀರ ಸರ್ ಸಮುದಾಯಕ್ಕೆ? ಲಾಭ ಹಾಗೆ ಆಗ್ತದೆ, ಹಾಗೆ ಆಗ್ತದೆ. ಉಪಮುಖ್ಯಮಂತ್ರಿಗಳು ಮಾಡೋದ್ರಿಂದ ಖಂಡಿತವಾಗಿ ಪಕ್ಷಕ್ಕೆ ಲಾಭ ಹಾಗೆ ಆಗ್ತದೆ. CM DK ಶಿವಕುಮಾರ್ ಸರ್, ಒಂದೇ ಇರಲಿ DCM ಹುದ್ದೆ ಅಂತ ಹೇಳಿದ್ರು. ಹೆಚ್ಚುವರಿ ಬೇಡ, ಹುದ್ದೆ ಇರಲಿ. ಇಲ್ಲ, ಗೊತ್ತಿಲ್ಲ. ಈಗಾದರೂ ಚರ್ಚೆ ನಡೀತಾ ಇದೆ ಪಕ್ಷದಲ್ಲಿ. ಅದು ನೋಡ್ಬೇಕು ಯಾವ ಮಟ್ಟಕ್ಕೆ ಹಿಂಗೆ ಯಶಸ್ವಿ ಗೊತ್ತಿಲ್ಲ. ಚರ್ಚೆ ಅಂತ ನಡೀತಾ ಇದೆ. ಬೆಳಗಾವಿಯಿಂದ ಸೌದೆಯವ್ರಿಗೆ ಕೊಡಬೇಕು ಅಂತ ಡಿಮ್ಯಾಂಡ್ ಜೋರಾಗಿದೆ ಅಂತ ಸರ್. ಯಾರಿದ್ದಾರೆ? ಬೆಂಬಲಿಗರಿಂದ ಮಾಡೋಲ್ಲ. ಬೆಂಬಲಿಗರ ಹಂಗೆ ಮಾಡ್ಬೇಕಾದ್ರೆ 1 ಲಕ್ಷ 2 ಲಕ್ಷ ಅಂತಂದು ಸೇರಿಸ್ತಾರೆ. ಪಕ್ಷ ತನಗೆ ಯಾರಿಗೆ ಬೇಕೋ ಅವ್ರನ್ನ ಮಾಡ್ತಾರೆ. ನಾವು ನಮ್ಮ ಡಿಮಾಂಡ್ ಏನು ಕೇಳೋಲ್ಲ. ಅವರು ಪಕ್ಷಕ್ಕೆ ಯಾರು ಅನಿವಾರ್ಯ ಅವ್ರು ಮಾತ್ರ ಮಾಡ್ತಾರೆ ಅಷ್ಟೇ. ಅವ್ರನ್ನ ಮಾಡ್ಬೋದು, ಮತ್ತೆ ಯಾರನ್ನ ಬೇರೆದವ್ರನ್ನ ಮಾಡ್ಬೋದು. ಅದು ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಅದು ಡೆಲ್ಲಿಗೆ ಹೋಗಿದ್ರಿ ಅಂದರೆ ಸೌದಿಯವ್ರಿಗೆ ಕೊಡಬೇಡಿ ಅಂತೇಳಿ ಒತ್ತಡ ಹಾಕಿದಿರಿ ಅಂತ ಸರ್, ನಿಜನ ಸುಳ್ಳು ಅಂತ? ಇಲ್ಲ, ಒತ್ತಡ ಅದೇ ಹೇಳ ಡಿಸಿಷನ್ನು. ಈಗ ಭಾಳ ಮಂದಿ ಎಲ್ಲರಿಗೂ ಬೇಡ ಅಂತ ಭಾಳ ಮಂದಿ ಹೇಳ್ತಿದ್ದಾರೆ. ಅಂತಿಮವಾಗಿ ಮಾಡೋದು ಬಿಡೋದು ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಕೆಲವ್ರು ಬೇಕಂತಾರೆ, ಕೆಲವ್ರು ಬೇಡ ಅಂತಾರೆ. ಅಂತಿಮವಾಗಿ ಮಾಡೋದು ಪಕ್ಷ.